ಇನ್ನು ಕಳೆದ 6 ತಿಂಗಳಿಂದ ಒಬ್ಬರು ಜೈಲಲ್ಲಿದ್ದಾರೆ. ಪ್ರಜ್ವಲ್ ರೇವಣ್ಣ ಅಂತ ಹೆಸರು. ಕಳೆದ ಏಪ್ರಿಲ್ 26ನೇ ತಾರೀಕು ಅವರ ಕರ್ಮಕಾಂಡ ಏನು ಅನ್ನೋದು ಬಯಲಾಯಿತು. ಈಗ ಜೈಲು ಹಕ್ಕಿಯಾಗಿರೋ ಪ್ರಜ್ವಲ್ ರೇವಣ್ಣಗೆ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಟ್ರಯಲ್ಗೆ ಮುಂದಾಗಿದೆ SIT. ಇವತ್ತು ಪ್ರಜ್ವಲ್ ರೇವಣ್ಣ ವಿರುದ್ಧ ಚಾರ್ಜ್ ಫ್ರೇಮ್ ಮಾಡಲಾಗುತ್ತೆ. 6 ತಿಂಗಳಾಯ್ತು ಅವರು ಅರೆಸ್ಟ್ ಆಗಿ. ಪರಪ್ಪನಗ್ರಹಾರ ಜೈಲಿಗೆ ಹೋಗಿ 6 ತಿಂಗಳಾಯ್ತು. ಪ್ರಜ್ವಲ್ ರೇವಣ್ಣ ಎಂಥವನು, ಪ್ರಜ್ವಲ್ ರೇವಣ್ಣ ಮಾಡಿರೋ ಗನಂಧಾರಿ ಕೆಲಸ ಏನು ಅಂತ ಜನತೆ ಮುಂದೆ ಬಿಚ್ಚಿಟ್ಟಿದ್ದು ನಿಮ್ಮ ಪವರ್ ಟಿವಿ. ಎಳೆಯಾಗಿ ಪ್ರಜ್ವಲ್ ರಾಸಲೀಲೆಯನ್ನ ನಿಮ್ಮ ಪವರ್ ಟಿವಿ ಬಿಚ್ಚಿಟ್ಟಿತ್ತು. ಒಂದೊಂದಾಗೆ ಏನೇನಾಗಿದೆ ಅನ್ನೋದನ್ನ ನಿಮ್ಮ ಮುಂದೆ ಸವಿಸ್ತಾರವಾಗಿ ಎಕ್ಸ್ಪ್ಲೈನ್ ಮಾಡಿತ್ತು. ಈಗ ಚಾರ್ಜ್ ಫ್ರೇಮ್ ಮಾಡಿ ಟ್ರಯಲ್ಗೆ ಮುಂದಾಗಿದ್ದಾರೆ SIT. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಇಂದು ವಿಚಾರಣೆ ಆಗುತ್ತೆ. ಶನಿವಾರ ಕೋರ್ಟ್ಗೆ ಹಾಜರುಪಡಿಸಿದ್ರು, ಆದರೆ SPP ಇರಲಿಲ್ಲ, ಜೂನಿಯರ್ಸ್ಗಳನ್ನು ಕಳಿಸಿದ್ರು. ಹಾಗಾಗಿ SPPನೇ ಬರಬೇಕು ಅನ್ನೋ ಕಾರಣಕ್ಕೆ ಇವತ್ತಿಗೆ ವಿಚಾರಣೆ ಮುಂದೂಡಲಾಗಿತ್ತು. ಇವತ್ತೀಗ ಮತ್ತೆ ಅವರನ್ನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಕರ್ಕೊಂಬರ್ತಾರೆ. ಅಲ್ಲಿ ಅವರನ್ನು ಮತ್ತೆ ಜಡ್ಜ್ ಮುಂದೆ ಪ್ರೆಸೆಂಟ್ ಮಾಡ್ತಾರೆ ಚಾರ್ಜ್ ಫ್ರೇಮ್ ಮಾಡೋದಕ್ಕೆ. ಅಂದರೆ ಈವರೆಗೆ ಏನೇನು ಅವ್ರ ಮೇಲೆ ಕೇಳಿಬಂದಿರೋ ಆರೋಪ ಇದೆ ಮತ್ತು ಅದಕ್ಕೆ ಸಿಕ್ಕಿರುವಂಥ ಸಾಕ್ಷ್ಯಾಧಾರಗಳಿದೆ, ಅವೆಲ್ಲದರ ಅನುಸಾರವಾಗಿ ಹೌದು ಈ ವ್ಯಕ್ತಿ ಇಂಥದ್ದನ್ನು ಮಾಡಿದಾನೆ ಅನ್ನೋದನ್ನು ಫ್ರೇಮ್ ಮಾಡೋದಕ್ಕೆ ಮತ್ತು ಇವರಿಗೆ ಈ ಅಪರಾಧಕ್ಕೆ ಸಂಬಂಧಪಟ್ಟಂತೆ ಶಿಕ್ಷೆ ಆಗಬೇಕು ಅನ್ನೋದನ್ನು ಫ್ರೇಮ್ ಮಾಡೋದಕ್ಕೆ ಇಲ್ಲಿ ಈ ಚಾರ್ಜ್ ಫ್ರೇಮ್ ಮಾಡಲಾಗುತ್ತೆ. ಏನೇನು ಮಾಡಿದ್ರು ಅನ್ನೋದೆಲ್ಲ ಗೊತ್ತು. ಮೇ 3ನೇ ತಾರೀಕು ಗನ್ ಪಾಯಿಂಟ್ ಇಟ್ಟು ರೇಪ್ ಮಾಡಿದ್ರು ಅಂಥೇಳಿ FIR ದಾಖಲಾಗುತ್ತೆ. ವಿಡಿಯೋದಲ್ಲಿ ನನ್ನ ತಾಯಿ ಕಿಡ್ನ್ಯಾಪ್ ಆಗಿದ್ದಾರೆ ಅಂಥೇಳಿ KR ನಗರದಲ್ಲಿ ಪುತ್ರ ದೂರು ಕೊಡ್ತಾನೆ. 4ನೇ ತಾರೀಕು ಕಿಡ್ನ್ಯಾಪ್ ಕೇಸಲ್ಲಿ ದೇವೇಗೌಡರ ನಿವಾಸದಲ್ಲಿ ಅರೆಸ್ಟ್ ಆಗ್ತಾರೆ ರೇವಣ್ಣನ ಅರೆಸ್ಟ್ ನಂತರ ಒಂದು ವಿಡಿಯೋ ಬರುತ್ತೆ. ವಿಡಿಯೋದಲ್ಲಿ ಆ ಮಹಿಳೆ ಇಲ್ಲ, ನನ್ನ ಯಾರೂ ಅರೆಸ್ಟೇ ಮಾಡಿಲ್ಲ, ನಾನು ಆರಾಮಾಗಿದ್ದೀನಿ ಅಂತ ಆ ಮಹಿಳೆ ಕೈಯಲ್ಲಿ ಹೇಳಿಸಲಾಗುತ್ತೆ. ಅದಾದಮೇಲೆ ಮೇ 6ನೇ ತಾರೀಕು ಕಿಡ್ನ್ಯಾಪ್ ಕೇಸ್ನಲ್ಲಿ ರೇವಣ್ಣ ಪರಪ್ಪನಗ್ರಹಾರ ಜೈಲು ಸೇರ್ತಾರೆ. ಮೇ 10ನೇ ತಾರೀಕು ಹಿರಿಯೂರು ಬಳಿ ದೇವರಾಜೇಗೌಡನನ್ನು ಪೊಲೀಸರು ಬಂಧನ ಮಾಡ್ತಾರೆ ಪೆನ್ಡ್ರೈವ್ ಹಂಚಿರೋ ಆರೋಪದ ಅಡಿಯಲ್ಲಿ. ಮೇ 13ಕ್ಕೆ ರೇವಣ್ಣಗೆ ಷರತ್ತುಬದ್ಧ ಜಾಮೀನು ಮಂಜೂರಾಗುತ್ತೆ ಕೋರ್ಟ್ನಿಂದ. ಶಶಿಧರ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ. ಶಶಿಧರ್, ಇವತ್ತು ಚಾರ್ಜ್ ಫ್ರೇಮ್ ಮಾಡೋದಕ್ಕೆ ಸಿದ್ಧತೆಗಳಾಗಿದೆ. ಕೋರ್ಟ್ಗೆ ಇವತ್ತು ಪ್ರಜ್ವಲ್ ರೇವಣ್ಣ ಅವರನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಏನೇನು ನಡೆಯುತ್ತೆ ಇವತ್ತು ಕೋರ್ಟ್ನಲ್ಲಿ ಶಶಿಧರ್? ಕಳೆದ ಒಂದು 6 ತಿಂಗಳ ಹಿಂದೆ ಇಡೀ ವಿಶ್ವವೇ ಬೆಚ್ಚಿ ಬೀಳುವಂತೆ ಮತ್ತೆ ನಮ್ಮ ಕರ್ನಾಟಕದ ಕಡೆ ತಿರುಗಿ ನೋಡುವಂತ ಘಟನೆ ನಡೆದಿತ್ತು. ಅದು ಏನಂತಂದ್ರೆ, ಒಬ್ಬ ಸಂಸದರಾಗಿದ್ದಂತ ಪ್ರಜ್ವಲ್ ರೇವಣ್ಣ ಅವರು ನೂರಾರು ಮಹಿಳೆಯರ ಒಂದು ಅಶ್ಲೀಲ ಚಿತ್ರೀಕರಣವನ್ನು ಮಾಡ್ಕೊಂಡಿರೋದು, ಅದ್ರ ಜೊತೆ ಒಂದಷ್ಟು ಲೈಂಗಿಕ ಅತ್ಯಾಚಾರ ಮಾಡಿರೋದು, ಕಿಡ್ನಾಪ್ ಮಾಡಿರೋದು, ಕೊಲೆ ಬೆದರಿಕೆ ಹಾಕಿರೋದು, ಮತ್ತೆ ಬಲವಂತವಾಗಿ ಮನೆ ಕೆಲಸದವರು ಸೇರಿದಂತೆ JDS ನ ಕಾರ್ಯಕರ್ತರು, ಕರ್ತವ್ಯದಲ್ಲಿರುವಂತ ಪೊಲೀಸರು, ವೈದ್ಯಾಧಿಕಾರಿಗಳು ಸೇರಿದಂತೆ ಎಲ್ಲಾ ವರ್ಗದವರ ಮಹಿಳೆಯರ ಮೇಲೂ ಕೂಡ ಲೈಂಗಿಕ ಅತ್ಯಾಚಾರ ಮಾಡಿರುವಂತ ಪ್ರಕರಣ ಬೆಳಕಿಗೆ ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಹೊಳೆ ನರಸೀಪುರ, ಹಾಸನ ಮತ್ತೆ ಬೆಂಗಳೂರು ಮತ್ತೆ ಮೈಸೂರಿನ T ನರಸೀಪುರ ಮತ್ತೆ SIT ಯಲ್ಲಿ ಸುಮಾರು 5 ಕಡೆನೂ ಕೂಡ ಪ್ರಕರಣ ಕೂಡ ದಾಖಲಾಯಿತು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ 6 ತಿಂಗಳಿಂದಲೂ ಕೂಡ ಜೈಲಿನಲ್ಲಿ ಕೂಡ ಇದ್ದಾರೆ. ಇನ್ನು ಈ ಒಂದು ಜಾಮೀನನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಮೊರೆ ಕೂಡ ಹೋಗಿದ್ರು. ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಈಗಾಗಲೇ ಜಾಮೀನು ನಿರಾಕರಣೆ ಆಗಿರೋದ್ರಿಂದ ಅವರಿಗೆ ಈಗ ಶಿಕ್ಷೆ ಪ್ರಕಟಣೆಗೊಳಿಸುವಂತ ಕೆಲಸವನ್ನ ನ್ಯಾಯಾಲಯ ಮಾಡಬೇಕಾಗಿದೆ. ಹೀಗಾಗಿ ಆ ಪ್ರಜ್ವಲ್ ರೇವಣ್ಣ ಯಾವ್ಯಾವ ಮಹಿಳೆಯರ ಜೊತೆ ಯಾವ ರೀತಿಯಾಗಿ ಅಸಹಜವಾಗಿ ವರ್ತನೆಯನ್ನ ಮಾಡಿದ್ರು, ಅಶ್ಲೀಲ ಚಿತ್ರೀಕರಣವನ್ನು ಮಾಡ್ಕೊಂಡ್ರು, ಅವೆಲ್ಲ ಪ್ರಾಥಮಿಕ ಎವಿಡೆನ್ಸ್ ಕೂಡ ಹಿಂದಿದೆ. ಪೊಲೀಸರು ಯಾವ ರೀತಿಯಾಗಿ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ರೆಡಿ ಮಾಡಿದ್ದಾರೆ. ಅದ್ರ ಜೊತೆ ಪ್ರಜ್ವಲ್ ರೇವಣ್ಣ ಏನೆಲ್ಲ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸ್ಪಾಟ್ ಮಾರ್ಚರನ್ನ ಮಾಡಿದಂಗ ಪ್ರಾಥಮಿಕವಾಗಿ ಏನೆಲ್ಲ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಸಿಕ್ಕಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಏನು ಟ್ರಯಲ್ ಮಾಡ್ತಾರೆ, ಏನು ಸಾಕ್ಷಿದಾರರು, ಅದೇ ರೀತಿಯಾಗಿ ಕೂಡ ಸಂತ್ರಸ್ತೆಯರು ಕೊಟ್ಟಿರುವಂತ 164 ಹೇಳಿಕೆ ಏನಿದೆ, ಆ ಹೇಳಿಕೆಗೂ ಪೊಲೀಸರು ಮಾಡಿರುವಂತ ತನಿಖೆಗೂ ಮತ್ತೆ ಸಂತ್ರಸ್ತ ಮಹಿಳೆಯರು ಕೊಟ್ಟಿರುವಂತ ದೂರಿಗೂ ಪೊಲೀಸರು ನಡೆಸುವಂತ ತನಿಖೆಗೆ ಎಲ್ಲವನ್ನು ಕೂಡ ಯಾವ್ದಾದ್ರು ಒಂದು ಟ್ಯಾಲಿ ಆದ್ರೂ ಕೂಡ ಪ್ರಜ್ವಲ್ ರೇವಣ್ಣಗೆ ಏನು ಎಲ್ಲ ಒಂದ್ ಕಡೆ ಜೀವಾವಧಿ ಶಿಕ್ಷೆ ಪ್ರಕಟವಾಗುವಂತ ಸಾಧ್ಯತೆ ಕೂಡ ಇದೆ. ಪ್ರಣೋದ್, ಥ್ಯಾಂಕ್ ಯು ಶಶಿಧರ್ ಮಾಹಿತಿಗೆ.